ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಂಬರ್ 2 ಸೀಕ್ವೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಅಸಲಿಗೆ ಈ 2 ನಂಬರ್ ಸೀಕ್ವೆನ್ಸ್ ಅನ್ನೋದು ನಮ್ಮ ಲೈಫ್ನಲ್ಲಿ ಯಾಕೆ ಪದೇ ಪದೇ ಕಾಣಿಸಿಕೊಳ್ಳುತ್ತೆ, ಅದರ ಹಿಂದೆ ಇರುವ ಮೀನಿಂಗ್ ಏನು ಅನ್ನೋ ವಿಷಯ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸ್ನೇಹಿತರೆ, ಇರುವ ಎಲ್ಲ ನಂಬರಲ್ಲೂ ನ್ಯೂಮರಾಲಜಿ ಪ್ರಕಾರ ನಂಬರ್ 2 ಅನ್ನೋದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ನಂಬರ್ ಆಗಿ ಹೇಳ್ತಿರ್ತಾರೆ. ಹಾಗೆಯೇ ಯೂನಿವರ್ಸ್ ಮೆಸೇಜಸ್ ಕಳಿಸೋದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಎಲ್ಲವೂ ಕೂಡ ಈ ನಂಬರ್ 2 ನಿಂದಾನೇ ಶೇರ್ ಮಾಡುತ್ತಂತೆ. ಹಾಗಿದ್ರೆ ಯಾವ ರೀತಿಯ ವಿಷಯಗಳ ಮೇಲೆ ಮೆಸೇಜಸ್ನ ತಲುಪಿಸುತ್ತೆ? ನಮ್ಮ ಲೈಫ್ಗೆ ಸಂಬಂಧಿಸಿದ ಆಂಬಿಷನ್ಸ್ ಬಗ್ಗೆ, ಹಾಗೆಯೇ ಲೈಫ್ನಲ್ಲಿ ಇರುವ ಸೋಲು ಗೆಲುವುಗಳ ವಿಷಯಗಳ ಬಗ್ಗೆ, ಆ್ಯಂಡ್ ದೆನ್ ಸೆಲ್ಫ್ ಕೇರ್ ಬಗ್ಗೆ, ನಮ್ಮ ಲೈಫ್ನಲ್ಲಿ ಬರುವ ಹೊಸ ಸೋಲ್ಮೇಟ್ ಅಥವಾ ಪಾರ್ಟ್ನರ್ ಬಗ್ಗೆ, ಹೀಗೆ ಈ ವಿಧಾನವಾಗಿ ಮೆಸೇಜಸ್ನ ಕಳಿಸೋದ್ರಲ್ಲಿ ನಂಬರ್ 2 ಅನ್ನೋದನ್ನು ಯೂನಿವರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತಂತೆ. ಆ್ಯಕ್ಚುಲಿ ಲಾ ಆಫ್ ಅಟ್ರಾಕ್ಷನ್ ಕಾನ್ಸೆಪ್ಟ್ನ ಎಷ್ಟೋ ಸಿನ್ಸಿಯರ್ ಆಗಿ ನಂಬಿ ನಾವು ಅಪ್ಲೈ ಮಾಡ್ತಿರುವಾಗಲೂ ಕೂಡ ಒಂದೊಂದು ಸಾರಿ ಲೈಫ್ನಲ್ಲಿ ಬರುವಂತಹ ಅಪ್ಸ್ ಆ್ಯಂಡ್ ಡೌನ್ಸ್ನಿಂದ ನಾವು ಎಲ್ಲ ವಿಷಯಗಳ ಬಗ್ಗೆ ನಂಬಿಕೆ ಅನ್ನೋದನ್ನು ಕಳ್ಕೊಳ್ತಾ ಇರ್ತೀವಿ. ಸೊ ಆ ರೀತಿಯ ಪರ್ಟಿಕ್ಯುಲರ್ ಟೈಮ್ನಲ್ಲಿ ನೀವು ನಿಮ್ಮ ಮೇಲೆ ಹಾಗೂ ವಿಶ್ವದ ಮೇಲೆ ನಂಬಿಕೆ ಅನ್ನೋದನ್ನು ಇಡಬೇಕು ಅಂತ, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಡೌನ್ ಮಾಡ್ಕೋಬಾರ್ದಂತ, ನಿಮ್ಮ ಕನಸುಗಳು ಎಲ್ಲವೂ ಕೂಡ ತಪ್ಪದೆ ನೆರವೇರ್ತವೆ ಅನ್ನೋ ಒಂದು ಭರವಸೆಯನ್ನು ಕೊಡೋದಕ್ಕೆ ಈ ನಂಬರ್ 2 ಸೀಕ್ವೆನ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಟೈಮ್ನಲ್ಲಿ ನೀವು ನಿಮ್ಮ ಪದಗಳ ಬಗ್ಗೆ, ಮಾತನಾಡೋ ಮಾತುಗಳ ಬಗ್ಗೆ ತುಂಬ ಜಾಗ್ರತೆ ಅನ್ನೋದು ವಹಿಸಬೇಕು. ಯಾಕಂದರೆ ನೀವು ಯಾವ ರೀತಿಯ ಆಲೋಚನೆಗಳ ಮೇಲೆ, ಆಲೋಚನೆಯಿಂದ ಪದಜಾಲ ಅನ್ನೋದು ಉಪಯೋಗಿಸ್ತಾ ಜೀವಿಸ್ತಾ ಇರ್ತೀರೋ ಆ ರೀತಿಯೇ ನೀವು ನಿಮ್ಮ ಲೈಫ್ನಲ್ಲಿ ನಿಮ್ಮ ಸಿಚುವೇಶನ್ಸ್ನ ರೂಪದಲ್ಲಿ ಆಹ್ವಾನಿಸ್ತಿದ್ದೀರಾ ಅಂತ ಅರ್ಥ. ಆದ್ದರಿಂದ ನಿಮ್ಮ ಥಾಟ್ಸ್ ಯಾವಾಗಲೂ ಕೂಡ ನೆಗೆಟಿವ್ ಮೂಡ್ನಲ್ಲಿ ಹೋಗದೆ ಪಾಸಿಟಿವ್ ಮೇಲೆ ಫೋಕಸ್ ಇಡಿ. ಯಾವಾಗ ನೀವು ಕಷ್ಟದಲ್ಲೂ ಕೂಡ ನಂಬಿಕೆಯನ್ನು, ವಿಶ್ವಾಸವನ್ನು ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾ ಬೆಳಿತೀರೋ ಆವಾಗ ಆದಷ್ಟು ಬೇಗ ನೀವು ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಹಾಗೆಯೇ ನಿಮಗೆ ಎಲ್ಲ ವಿಷಯಗಳಲ್ಲೂ ಸಹಕಾರ, ಪ್ರೇಮ, ಸಹಾಯವನ್ನು ಕೊಡುವ ಒಂದು ಒಳ್ಳೆಯ ಗುಡ್ ರಿಲೇಷನ್ಶಿಪ್ನ ನಿಮ್ಮ ಜೀವನದಲ್ಲಿ ಯೂನಿವರ್ಸ್ ಅನ್ನೋದು ಕಳಿಸುತ್ತಂತೆ. ಬೇಸಿಕಲಿ ಈ ನಂಬರ್ ಸೀಕ್ವೆನ್ಸ್ಲಿ ನಿಮ್ಮಲ್ಲಿ ಒಂದು ಪವರ್ಫುಲ್ ವೈಬ್ರೇಷನ್ನ ಸೃಷ್ಟಿಸುತ್ತಂತೆ. ಅದರಿಂದ ನೀವು ಅಮಿತವಾದ ಶಕ್ತಿ ಹಾಗೂ ಜ್ಞಾನವನ್ನು ಪಡ್ಕೋತೀರಾ. ಸ್ನೇಹಿತರೆ, ನಿಮ್ಮ ಲೈಫ್ನಲ್ಲಿ ನಿಮಗೆ ಬೇಕಾಗಿರೋದು ಪ್ರತಿಯೊಂದು ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಯೂನಿವರ್ಸ್ ನಿಮಗೆ ಸಹಾಯ ಮಾಡೋದಕ್ಕೆ ಸಮಸಿದ್ಧವಾಗಿಯೇ ಇರುತ್ತೆ. ಕೇವಲ ನೀವು ಮಾಡಬೇಕಾಗಿರೋದು ಪಟ್ಟು ಬಿಡದೆ ನಿಮ್ಮ ಗುರಿಯ ಕಡೆ ನಿರಂತರ ಕಷ್ಟಪಡ್ತಾ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಬೇಕು. ಸ್ನೇಹಿತರೆ, ಫೈನಲಿ ನಿಮ್ಮ ಲೈಫ್ನ ಒಂದು ಪಾಸಿಟಿವ್ ಮೂಡಲ್ಲಿ ಟರ್ನ್ ಅಪ್ ಮಾಡೋದಕ್ಕೆ ನಿಮ್ಮ ಬಿಸ್ನೆಸ್ಸಲ್ಲಿ ಆಗಲಿ, ರಿಲೇಷನ್ಶಿಪ್ಪಲ್ಲಿ ಆಗಲಿ, ಒಬ್ಬ ಸೋಲ್ಮೇಟ್ ಅಥವಾ ಸೋಲ್ ಫ್ರೆಂಡ್ ಯಾರೋ ಒಬ್ಬರನ್ನ ನಿಮ್ಮ ಲೈಫ್ನಲ್ಲಿ ಒಂದು ಭಾಗವಾಗಿ ಸೇರೋದನ್ನೋದು ನಡೆಯುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ನೀವು ಎಕ್ಸ್ಟ್ರಾ ಕೇರ್ನ ತಪ್ಪದೇ ತಗೊಳ್ಬೇಕು. ಯಾಕಂದರೆ ನಿಮ್ಮ ಸುತ್ತ ಇರುವ ಸಣ್ಣ ಸಣ್ಣ ಆನಂದವೆಲ್ಲವನ್ನು ಕೂಡ ಗಮನಿಸೋದನ್ನು ಮರೆತು ಹೋದ ಟೈಮ್ನಲ್ಲಿ ಈ 2 ನಂಬರ್ ಸೀಕ್ವೆನ್ಸ್ ಅನ್ನೋದು ನಿಮಗೆ ಕಾಣಿಸ್ತಿರುತ್ತೆ. ಹಾಗೆಯೇ ಒಳ್ಳೆಯ ಕ್ವಾಲಿಟಿ ಆಫ್ ಟೈಮ್ನ ನಿಮ್ಮ ಪ್ರಿಯವಾದವರ ಜೊತೆ ಸ್ಟೇ ಮಾಡುವಂಥ ಮೆಸೇಜ್ ಕೊಡ್ತಿರುವಂತೆ ಅರ್ಥ. ಸೊ ಸ್ನೇಹಿತರೆ, ಇಲ್ಲಿವರೆಗೂ 2, 22, 222, 2222 ಹೀಗೆ 2 ಸೀಕ್ವೆನ್ಸ್ ಅನ್ನೋದು ಯಾಕೆ ಕಾಣಿಸುತ್ತೆ ಅನ್ನೋ ವಿಷಯವನ್ನು ತಿಳ್ಕೊಂಡ್ರಿ. ಇನ್ನು ಇವಾಗ ನಾವು ಕಾಣಿಸಿದ ನಂತರ ಅಸಲಿಗೆ ಏನು ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಪಾಯಿಂಟ್, ಫಸ್ಟ್ ಆಫ್ ಆಲ್ ನಂಬರ್ ಸೀಕ್ವೆನ್ಸ್ ಅನ್ನೋದು ಕಾಣಿಸಿದ ನಂತರ ನಿಮ್ಮನ್ನು ನೀವು ಒಂದು ಕ್ವಶನ್ ಅನ್ನೋದನ್ನು ಹಾಕೊಳ್ಬೇಕು. ನಿಮ್ಮ ಗೋಲ್ಗೋಸ್ಕರ ಬಿಟ್ಟು ಬಿಡದೆ ಎಷ್ಟು ನಂಬಿಕೆಯಿಂದ ಕಷ್ಟಪಡ್ತಿದ್ದೀರಾ ಅನ್ನೋ ಕ್ವಶನ್ನ ಹಾಕೊಳ್ಬೇಕು. ಇಲ್ಲಾಂದರೆ ತುಂಬ ಬೇಜಾರಾಗಿ ಅದನ್ನು ಬಿಡೋಕೆ ಟ್ರೈ ಮಾಡಿದ್ರಾ ಅಂತ ಕೂಡ ತಿಳ್ಕೋಬೇಕು. ಒಂದು ವೇಳೆ ಎಲ್ಲಾದರೂ ಡೌನ್ ಫಾರ್ಮಲ್ಲಿ ಇದ್ದರೆ ಮಾತ್ರ ಮತ್ತೆ ನಿಮ್ಮಲ್ಲಿ ನಂಬಿಕೆಯನ್ನು ಬೆಳೆಸೋ ವಿಧಾನವಾಗಿ ಹಾರ್ಟ್ಫುಲ್ ಅಫರ್ಮೇಷನ್ಸ್ನ, ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ನ ಎಲ್ಲವನ್ನೂ ಕೂಡ ಸ್ಟಾರ್ಟ್ ಮಾಡಿ. ಕೇವಲ ನೀವು ಮಾಡಬೇಕಾಗಿರೋದು ಯೂನಿವರ್ಸ್ ಮೇಲೆ ಯಾವಾಗಲೂ ಇರೋ ಥರ ವಿಶ್ವಾಸ ಅನ್ನೋದು ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಆ್ಯಂಡ್ ನಿಮ್ಮ ಗೋಲ್ಗೋಸ್ಕರ ಎಷ್ಟು ಕಷ್ಟಪಡಬೇಕು ಅದಕ್ಕೋಸ್ಕರ ನಿರಂತರ ಕಷ್ಟಪಡಿ. ಡೆಫಿನೆಟ್ ಆಗಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಪಾಯಿಂಟ್ ನಂಬರ್ 2, ನಿಮ್ಮ ಪರ್ಸನಲ್ ಲೈಫ್ನಲ್ಲಿ ಇರುವಂತಹ ರಿಲೇಷನ್ಶಿಪ್ಸ್ ವಿಷಯಗಳ ಬಗ್ಗೆ, ಬಾಂಡಿಂಗ್ ವಿಷಯಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಹಾಗೆಯೇ ನಿಮಗೆ ತುಂಬ ಹತ್ತಿರ ಇರೋರ ಹತ್ರ ಹಾಗೂ ಪ್ರೀತಿ ಪಾತ್ರರ ಹತ್ರ ಟೈಮ್ ಸ್ಪೆಂಡ್ ಮಾಡೋದನ್ನು ಕೂಡ ಅಳವಡಿಸಿಕೊಳ್ಳಿ. ಆ್ಯಂಡ್ ಹಾಗೆಯೇ ನಿಮ್ಮ ಲೈಫ್ನಲ್ಲಿ ಇರುವಂತಹ ಟಾಕ್ಸಿಕ್ ಪೀಪಲ್, ನೆಗೆಟಿವ್ ಮೈಂಡೆಡ್ ಪೀಪಲ್, ನಿಮ್ಮನ್ನು ಯಾರು ನಿಮ್ಮ ಗೋಲ್ನ ಸೇರದೇ ಇರೋ ಹಾಗೆ ತಡೆ ಮಾಡ್ತಿದ್ದಾರೋ ಅವರನ್ನು ಸ್ವಲ್ಪ ದೂರ ಇಡೋದಕ್ಕೆ ಟ್ರೈ ಮಾಡಿ.
ಇನ್ನು ಥರ್ಡ್ ಪಾಯಿಂಟ್, ಫೈನಲಿ ಪ್ರೇ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ದ ಯೂನಿವರ್ಸ್. ನಿಮಗೆ ನಿರಂತರ ಸಹಾಯ ಮಾಡುತ್ತಿರುವಂತಹ ಯೂನಿವರ್ಸ್ ಮೇಲೆ ಇನ್ನೂ ಡೀಪ್ ಆಗಿ ಕೃತಜ್ಞತೆಯ ಭಾವದಿಂದ ಬೇಡಿಕೊಳ್ಳಿ. ಹಾಗೆಯೇ ಇನ್ನೂ ಹಲವು ಒಳ್ಳೆಯ ಸಂದೇಶಗಳನ್ನು ತಲುಪಿಸುವಂತ ಯೂನಿವರ್ಸ್ನ ಪ್ರಾರ್ಥಿಸಿ. ಸ್ನೇಹಿತರೆ, ನೀವೇನಾದರೂ ಸಂಪೂರ್ಣ ವಿಶ್ವಾಸದಿಂದ ತಾಳ್ಮೆಯಿಂದ ವೇಟ್ ಮಾಡಿದ್ರೆ ತಪ್ಪದೇ ನಿಮ್ಮ ಕನಸುಗಳು ಎಲ್ಲವೂ ಕೂಡ ನಿಜ ಆಗ್ತವೆ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಇನ್ನೂ ಹಲವು ಲಾ ಆಫ್ ಅಟ್ರಾಕ್ಷನ್ ಹಾಗೂ ಯೂನಿವರ್ಸ್ ಬಗ್ಗೆ ವಿಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.